ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡಿತ್ತು. ಏನಪ್ಪಾ ಅಂದ್ರೆ 2025-26ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನನಗೆ ಕೊಡಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಭಾಷಣಗಳಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುತ್ತಾ ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ನನಗೇ ಕೊಡಬೇಕು, ಅದಕ್ಕೆ ನಾನು ಭಾಜನರಾಗಿದ್ದೀನಿ, ನಾನು ಎಲ್ಲ ಅರ್ಹತೆಯನ್ನ ಪಡ್ಕೊಂಡಿದ್ದೀನಿ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಇದರ ಬೆನ್ನಲ್ಲೇ ವೆನೆಜುವೆಲಾದ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪಿಸೋದಕ್ಕೆ ಮತ್ತು ಅಲ್ಲಿನ ಜನರ ಹಕ್ಕುಗಳಿಗಾಗಿ ದಣಿವರಿಯದೆ ಹೋರಾಡಿದಂತಹ ಮಾರಿಯಾ ಕೊರಿನಾ ಮಚಾಡೋ ಅವರನ್ನ 2025ರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ಇದಾದ ಬಳಿಕ ಮಚಾಡೋ ಅವರು ಈ ಒಂದು ಪ್ರಶಸ್ತಿಯನ್ನ ನಾನು ಡೊನಾಲ್ಡ್ ಟ್ರಂಪ್ ಅವರಿಗೆ ಅರ್ಪಿಸ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಆ ಒಂದು ಸ್ಟೇಟ್ಮೆಂಟ್ಗೆ, ಆ ಒಂದು ನಿರ್ಧಾರಕ್ಕೆ ನೊಬೆಲ್ ಸಮಿತಿ ಸರಿಯಾಗಿ ಟಾಂಗ್ ಅನ್ನ ಕೊಟ್ಟಿದೆ, ಜೊತೆಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದೆ? ಈ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ಹೌದು, ವೆನೆಜುವೆಲಾದ ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಪ್ರಚಾರಪಡಿಸಲು ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದೆಡೆಗೆ ಶಾಂತಿಯುತವಾಗಿ ದೇಶವನ್ನು ಕೊಂಡೊಯ್ಯಲು ನಡೆಸಿದ ಹೋರಾಟಗಳಿಗಾಗಿ ಮಾರಿಯಾ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಲಾಯಿತು. ಈಗ ತಮಗೆ ಲಭಿಸಿರುವಂತಹ ಪ್ರಶಸ್ತಿಯನ್ನ ಟ್ರಂಪ್ಗೆ ಅರ್ಪಿಸಲು ಅವರು ಕೂಡ ಬಯಸಿದ್ರು. ಆದರೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಒಮ್ಮೆ ಘೋಷಿಸಿದ ಬಳಿಕ ಅದನ್ನ ವರ್ಗಾಯಿಸಲು, ಹಂಚಿಕೊಳ್ಳಲು ಅಥವಾ ರದ್ದುಪಡಿಸಲು ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿ ನೊಬೆಲ್ ಸಮಿತಿ ಈ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ತಮಗೆ ಲಭಿಸಿರುವ 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಅಂತ ಹೇಳಿ ವೆನೆಜುವೆಲಾ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರಿನಾ ಮಚಾಡೋ ಅವರು ನೀಡಿದ ಹೇಳಿಕೆ ಹಿನ್ನೆಲೆ ಸಮಿತಿ ಈ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಹೌದು, ನೊಬೆಲ್ ಪ್ರತಿಷ್ಠಾನದ ಶಾಸನಗಳ ಪ್ರಕಾರ ನೊಬೆಲ್ ಪ್ರಶಸ್ತಿ ಮಂಜೂರು ಮಾಡುವ ನಿರ್ಧಾರ ಅಂತಿಮ ಹಾಗೂ ಶಾಶ್ವತವಾಗಿದ್ದು ಈ ಸಂಬಂಧ ಯಾವುದೇ ಮೇಲ್ಮನವಿ ಅಥವಾ ಮನವಿಗಳಿಗೆ ಅವಕಾಶ ಇಲ್ಲ ಅಂತ ಸಮಿತಿ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ಪ್ರಶಸ್ತಿ ಸ್ವೀಕರಿಸಿದವರು ನಂತರ ನೀಡುವ ಹೇಳಿಕೆಗಳು ಅಥವಾ ಅವರ ಅಭಿಪ್ರಾಯಗಳ ಕುರಿತು ಸಮಿತಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ಕೂಡ ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. ಒಮ್ಮೆ ನೊಬೆಲ್ ಪ್ರಶಸ್ತಿ ಘೋಷಿಸಿದ ಬಳಿಕ ಅದನ್ನ ರದ್ದುಪಡಿಸೋದಕ್ಕೆ, ಇತರರೊಂದಿಗೆ ಹಂಚಿಕೊಳ್ಳಲು ಅಥವಾ ವರ್ಗಾಯಿಸಲು ಅವಕಾಶವಿಲ್ಲ. ಈ ನಿರ್ಧಾರ ಅಂತಿಮವಾಗಿದ್ದು ಎಲ್ಲ ಕಾಲಕ್ಕೂ ಇದು ಅನ್ವಯಿಸುತ್ತೆ ಅಂತ ಹೇಳಿ ನೊಬೆಲ್ ಸಮಿತಿ ಹಾಗೂ ನೊಬೆಲ್ ಸಂಸ್ಥೆ ಸ್ಪಷ್ಟಪಡಿಸಿದೆ. ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ರಾಜತಾಂತ್ರಿಕ ಸಾಧನೆಗಳನ್ನು ಉಲ್ಲೇಖಿಸಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ತಾವು ಅರ್ಹರು ಎಂಬ ಅಭಿಪ್ರಾಯವನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ದಿದ್ದು ಎಲ್ಲರಿಗೂ ಗಮನಾರ್ಹ. ನಾರ್ವೇಜಿಯನ್ ನೊಬೆಲ್ ಸಂಸ್ಥೆಯು ಪ್ರಶಸ್ತಿಯ ಹಣವನ್ನ ವಿಜೇತರು ಬಯಸುವವರೊಂದಿಗೆ ಮಾತ್ರ ಹಂಚಿಕೊಳ್ಳಬಹುದು, ಆದರೆ ಬಹುಮಾನವನ್ನ ಬೇರೆಯವರೊಂದಿಗೆ ವರ್ಗಾಯಿಸಲು ಅಥವಾ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಅಂತ ತಿಳಿಸಿದೆ. ನೊಬೆಲ್ ಪ್ರಶಸ್ತಿ ವಿಜೇತೆ ಮತ್ತು ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರಿನಾ ಮಚಾಡೋ ಅವರು ತಮ್ಮ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಹಂಚಿಕೊಳ್ಳೋದಾಗಿ ವಾಗ್ದಾನ ಮಾಡಿದ ಕೆಲವು ದಿನಗಳ ನಂತರ ನಾರ್ವೇಜಿಯನ್ ನೊಬೆಲ್ ಸಮಿತಿಯು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಹಂಚಿಕೊಳ್ಳಲು, ಹಿಂತೆಗೆದುಕೊಳ್ಳಲು ಅಥವಾ ವರ್ಗಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಇನ್ನು ಪ್ರಶಸ್ತಿಯ ಹಣವನ್ನ ವಿಜೇತರು ಬಯಸುವವರೊಂದಿಗೆ ಮಾತ್ರ ನೀವು ಹಂಚಿಕೊಳ್ಬಹುದು ಅಂತ ಹೇಳಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಬೇರೆಯವರೊಂದಿಗೆ ವರ್ಗಾಯಿಸಲು ಆಗೋದಿಲ್ಲ ಅಂತ ಹೇಳಿ ಕೂಡ ನಾರ್ವೇಜಿಯನ್ ನೊಬೆಲ್ ಸಂಸ್ಥೆ ಹೇಳಿದೆ. ಇನ್ನು ತಾತ್ವಿಕವಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರು ಪ್ರಶಸ್ತಿ ಪಡೆದ ನಂತರ ಏನ್ ಹೇಳ್ತಾರೆ ಅಥವಾ ಏನ್ ಮಾಡ್ತಾರೆ ಅನ್ನೋದರ ಕುರಿತು ಸಮಿತಿಯು ಯಾವುದೇ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಈಗಾಗಲೇ ಆ ವಿಚಾರಕ್ಕೂ ಕೂಡ ಸ್ಪಷ್ಟನೆಯನ್ನು ನೀಡಿದೆ. ಆದರೆ ಸಮಿತಿಯು ಪ್ರಶಸ್ತಿ ವಿಜೇತರ ನಂತರದ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ ಅಂತ ಕೂಡ ಇದರ ಅರ್ಥ ಅಲ್ಲ. ಸಮಿತಿಯು ಅಧಿಕೃತವಾಗಿ ಕಳವಳ ಅಥವಾ ಪ್ರಶಂಸೆಯನ್ನ ವ್ಯಕ್ತಪಡಿಸದಿದ್ರೂ ಅದು ಅವರ ಕಾರ್ಯಗಳಿಗೆ ನಿಕಟ ಗಮನ ಹರಿಸೋದನ್ನ ಮುಂದುವರಿಸುತ್ತೆ ಅಂತ ಹೇಳಿದೆ. ವೆನೆಜುವೆಲಾ ದೇಶದಲ್ಲಿನ ಸರ್ವಾಧಿಕಾರವನ್ನ ವಿರೋಧಿಸಿದ್ದಕ್ಕೆ 2025ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಮಚಾಡೋಗೆ ನೀಡಲಾಗಿದೆ. ಆದರೆ ಕ್ಯಾರಾಕಾಸ್ನಲ್ಲಿ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯ ನಂತರ ಅಮೆರಿಕದ ಅಧ್ಯಕ್ಷರ ಜೊತೆ ಬಹುಮಾನ ಹಂಚಿಕೊಳ್ಳೋದಾಗಿ ಅವರು ತಿಳಿಸಿರ್ತಾರೆ. ಇದರ ಬೆನ್ನಲ್ಲಿಯೇ ನೊಬೆಲ್ ಸಮಿತಿ ಈ ಹೇಳಿಕೆ ನೀಡಿದೆ. ಅಮೆರಿಕಾಗೆ ಭೇಟಿ ನೀಡಿದಾಗ ಮಚಾಡೋ ಅವರೊಂದಿಗೆ ನೊಬೆಲ್ ಪ್ರಶಸ್ತಿ ಪಡೆಯುವಂತಹ ಪ್ರಸ್ತಾಪದ ಕುರಿತು ಚರ್ಚಿಸೋದಾಗಿ ಕೂಡ ಟ್ರಂಪ್ ಹೇಳಿರ್ತಾರೆ. ನಾನು 8 ಯುದ್ಧಗಳನ್ನ ನಿಲ್ಲಿಸಿದ್ದೀನಿ ಅಂತ ಹ್ಯಾನಿಟಿಗೆ ನೀಡಿದಂತಹ ಸಂದರ್ಶನದಲ್ಲಿ ಟ್ರಂಪ್ ಹೇಳಿಕೊಂಡಿದ್ರು.
ಇದು ನಾರ್ವೆಗೆ ದೊಡ್ಡ ಮುಜುಗರವನ್ನ ಸಹ ಉಂಟು ಮಾಡಿತು ಅಂತ ನಾನು ಭಾವಿಸ್ತೀನಿ. ಈಗ ನಾರ್ವೆಗೂ ಇದಕ್ಕೂ ಏನ್ ಸಂಬಂಧವಿದೆ ಅಂತ ನನಗೆ ತಿಳಿದಿಲ್ಲ. ನೀವು 8 ಯುದ್ಧಗಳನ್ನ ನಿಲ್ಲಿಸಿರುವಾಗ ಪ್ರತಿ ಯುದ್ಧ ನಿಲ್ಲಿಸಿದ್ದಕ್ಕೂ ಕೂಡ ಒಂದೊಂದು ಶಾಂತಿ ಪ್ರಶಸ್ತಿಯನ್ನ ಪಡಿಬೇಕು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷವನ್ನ ತಾವು ಬಗೆಹರಿಸಿದ್ದಾಗಿ ಮತ್ತೊಮ್ಮೆ ಹೇಳಿಕೊಂಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಯಲು ತಮ್ಮಷ್ಟು ಅರ್ಹರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದ್ರೆ ಬರಾಕ್ ಒಬಾಮಾ ಏನ್ ಮಾಡದಿದ್ರು ಕೂಡ ಅವರಿಗೆ ಶಾಂತಿ ಪ್ರಶಸ್ತಿ ಲಭಿಸಿತು ಅಂತ ಹೇಳಿ ಆ ಒಂದು ವಿಚಾರವನ್ನ ಕೂಡ ಟೀಕೆ ಮಾಡಿದ್ದಾರೆ. ಶ್ವೇತಭವನದಲ್ಲಿ ತೈಲ ಮತ್ತು ಅನಿಲ ಕಾರ್ಯನಿರ್ವಾಹಕರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಕಳೆದ ವರ್ಷ ಮೇ ತಿಂಗಳಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದಲ್ಲಿ 8 ಜೆಟ್ಗಳನ್ನ ಹೊಡೆದುರುಳಿಸಲಾಯಿತು ಅಂತ ಪುನರ್ ಉಚ್ಚರಿಸಿದ ಟ್ರಂಪ್ ಅವುಗಳು ಯಾವ ದೇಶಕ್ಕೆ ಸೇರಿದ್ವು ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಲಿಲ್ಲ. ಇನ್ನು ಈ ಒಂದು ಸಭೆಯಲ್ಲಿ ಮಾತು ಮುಂದುವರೆಸಿದಂತಹ ಟ್ರಂಪ್ ಶ್ವೇತಭವನದಲ್ಲಿ 2ನೇ ಅವಧಿಯ 8 ತಿಂಗಳೊಳಗೆ 8 ಯುದ್ಧಗಳನ್ನ ನಿಲ್ಲಿಸಿರೋದ್ರಿಂದ ಇತಿಹಾಸದಲ್ಲಿ ಅವರಿಗಿಂತ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹರು ಯಾರೂ ಇಲ್ಲ. ಆದ್ರೆ ಈ ಬಗ್ಗೆ ನಾನು ಹೆಮ್ಮೆ ಪಡಲು ಬಯಸೋದಿಲ್ಲ. ಬೇರೆ ಯಾರು ಯುದ್ಧಗಳನ್ನ ಇತ್ಯರ್ಥಪಡಿಸಲಿಲ್ಲ. ಒಬಾಮಾಗೆ ನೊಬೆಲ್ ಪ್ರಶಸ್ತಿ ಯಾವ ಕಾರಣಕ್ಕೆ ಸಿಕ್ತು ಅಂತ ಯಾಕೆ ಇವತ್ತಿಗೂ ಅವರು ತಿಳಿಸಿಲ್ಲ. ನನಗೆ ನೊಬೆಲ್ ಪ್ರಶಸ್ತಿ ಸಿಕ್ತು ಅಂತ ಹೇಳ್ಕೊಳ್ತಾರೆ. ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಾಕ್ಷಣ ಅವರಿಗೆ ಪ್ರಶಸ್ತಿ ಸಿಗುತ್ತೆ. ಆತ ಏನನ್ನ ಕೂಡ ಮಾಡಲಿಲ್ಲ. ಆತ ಕೆಟ್ಟ ಅಧ್ಯಕ್ಷ ಅಂತ ಹೇಳಿ ಟ್ರಂಪ್ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾರೆ. ಪ್ರತಿ ಯುದ್ಧ ನಿಲ್ಲಿಸಿದಾಗ್ಲೂ ಒಬ್ಬರಿಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು. ಅವು ಪ್ರಮುಖ ಯುದ್ಧಗಳಾಗಿರುತ್ತೆ. ಈ ಯುದ್ಧಗಳು ಮುಗಿಯುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ರಷ್ಯಾ ಅಧ್ಯಕ್ಷರು ಕಳೆದ 10 ವರ್ಷದಿಂದ 2 ಯುದ್ಧ ನಿಲ್ಲಿಸಲು ಪ್ರಯತ್ನಿಸಿದ್ರು, ಅದು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ತಮಗೆ ಲಭಿಸಿದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಡೊನಾಲ್ಡ್ ಟ್ರಂಪ್ಗೆ ಅರ್ಪಿಸುವ ಇಂಗಿತ ವ್ಯಕ್ತಪಡಿಸಿದ್ದಂತಹ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಮಚಾಡೋಗೆ ನೊಬೆಲ್ ಸಮಿತಿ ಸೂಕ್ತ ಉತ್ತರವನ್ನ ನೀಡಿದ್ದು, ಪ್ರಶಸ್ತಿಯನ್ನ ವರ್ಗಾಯಿಸುವ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದು, ಉಭಯ ನಾಯಕರಿಗೆ ಇದು ತೀವ್ರ ಹಿನ್ನಡೆ ಅಂದ್ರೆ ತಪ್ಪಾಗಲಾರದು.